ತುಂಬಾ ಬೇಜಾರಾಯ್ತು. ಹಾ. ಎಣ್ಣೆ ಹೊಡ್ಬೇಕು, ಟೆನ್ಷನ್ ತಗೋಬೇಡ. ಅಲ್ಲ ಯಾಕೆ ಬೇಜಾರಾಯ್ತು ಅಂತ. ಆರ್ ಸಿ ಸೋಲ್ತನ. ಓಕೆ. ಅಲ್ಲ ಲಾಸ್ಟ್ ಓವರ್ ಯಾರಿಗೆ ಕೊಡ್ಬೇಕಾಗಿತ್ತು? ಲಾಸ್ಟ್ ಓವರ್ ಯಾರಿಗೆ ಕೊಡ್ಬೇಕಾಗಿತ್ತು? ಹಿತೇಶ್ ಶರ್ಮಾ ಸೂಪರ್ ಆಗಿ ಆಡಿದ ಬ್ಯಾಟಿಂಗ್, ಅದಕ್ಕೆ ಗೆದ್ದಿವಿ ನಾವು ಆರ್ ಸಿ ಬಿ ಅವರು. ಓಕೆ ಬ್ರೋ, ಹೇಗಿತ್ತು ಮ್ಯಾಚ್? ಸಾರಿ. ಚೆನ್ನಾಗಿತ್ತು, ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ ಇವತ್ತು ವಿನ್ ಆಗುತ್ತೆ ಅಂತ. ಓಕೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಬಂದಿದ್ದೆ ಸ್ಟೇಡಿಯಂಗೆ, ಆದ್ರೆ ಇವತ್ತೇ ಸೋತೋಯ್ತು ಮ್ಯಾಚ್. ಬ್ರೋ, ಆದ್ರೂ ಕೂಡ ಲಾಸ್ಟ್ ಓವರ್ ಸಪೋರ್ಟ್ ಕೊಡಬಾರ್ದಾಗಿತ್ತು ಅಂತೀರಾ ಅಥವಾ ಏನಂತೀರಾ? ಶೆಫರ್ಡಿ ಕೊಡೋದು ಬೇಡಾಗಿತ್ತು. ಬಹುಶಃ ಅದಕ್ಕಿಂತ ಮುಂಚಿನ ಓವರ್ ಅಥವಾ ಸ್ವಲ್ಪ ರನ್ ಜಾಸ್ತಿ ಕೊಟ್ಟಿರೋ ಚೆನ್ನಾಗಿರೋದು. ಹೌದು. ಅಂದ್ರೆ ನಾನು ಅನ್ಕೊಂಡೆ ಬಾಯಿಗೆ ಬಂದ್ಬಿಟ್ಟು ಗೆಲ್ಲಿಸ್ತಾರೆ ಅಂತ ಅನ್ಕೊಂಡೆ, ಬಟ್ ಕರ್ಸ್ಬಿಟ್ಟು ಸೋಲ್ಸ್ಬಿಟ್ರು ನಾವು. ಬಾಯಿಗೆ ಬಂದು ಸೋಲ್ಸಿದ್ರು. ಹೌದು, ಪರವಾಗಿಲ್ಲ. ಸೋಲ್ ಗೆಲುವು ಇದ್ದಿದ್ದಲ್ಲ, ಮತ್ತೆ ಖಂಡಿತ ಟೀಮ್ ತುಂಬಾ ಚೆನ್ನಾಗಿದೆ, ಖಂಡಿತ ಗೆಲ್ಲುತ್ತೆ. कैसा था मैच आज? It was a very good match, very intense match, one of the most intense matches of IPL 2026. But we lost at the end, but it was a very tough match. Like जितेश शर्मा ज्यादा नहीं खेला. A lot of people didn't play. I think the lineup for the bowling was not very well planned. No death over bowlers were there. I think we could have saved, Bhuvi for the end, or we could have saved Hazel, but we didn't stop anybody. And Shepard is not for the death overs, so I think that was a bad decision. But otherwise, it was a good game. Okay, इस साल कप नम्दागता? True, whatever you said. ಈ ಸಲ ಕಪ್ ನಮ್ದು. ಈ ಸಲ ಕಪ್. ಬ್ರೋ ಹೇಳಿ ಬ್ರೋ. ಎಲ್ಲ ನಮ್ಮೋರೆ. ಹಾ. ಏನ್ ಹೇಳೋದು? ಸೋತೋದ್ರೆ ಏನಂತೀರಾ? ಏನ್ ಸೋತೋದ್ರು ನೆಕ್ಸ್ಟ್ ಮ್ಯಾಚ್ ಇಂದ ಬರ್ತೀವಿ. ಓಕೆ. ಒಂದ್ ಕೊಡ್ಬೇಕು, ಒಂದು ಗ್ರೀನ್ ಡೇಗೆ ಅಂತ ಒಂದು ಬಿಟ್ಟಿದೀವಿ ಇವತ್ತು. ನೆಕ್ಸ್ಟ್ ಟೈಮ್ ಇಂದ ಪಕ್ಕ ರೆಡ್ ಜರ್ಸಿ ಹಾಕಿ ದಿವಸ ಎಲ್ಲ ಹೊಡಿತೀವಿ, ಓಕೆ. ಫೈನಲ್ಸ್ ಹೊಡಿತೀವಿ. ಈ ಸಲನೂ ಕಪ್ ನಮ್ದೆ. ಥ್ಯಾಂಕ್ ಯು. ಮ್ಯಾಚ್ ಹೇಗಿತ್ತು? ತುಂಬಾ ರೋಚಕದಿಂದ ಕೂಡಿತ್ತು. ಹಾ. ಅದರಲ್ಲಿ ಕೊಹ್ಲಿ ಅವರ ಫೀಲ್ಡಿಂಗ್ ನೋಡಕ್ಕೆ ನಾವು ಬರ್ತಾ ಬಂದ್ವಿ. Okay. ಬ್ಯಾಟಿಂಗು ಸಾಧಾರಣವಾಗಿ ಮಾಡಿದ್ರು. ಅದೇ ರೀತಿ ನಮ್ಮ ಕನ್ನಡಿಗ ರಾಹುಲ್ ಅವರು ಸಹ ತುಂಬಾ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಒಂದು ಅರ್ಧ ಸೆಂಚುರಿ ಮಾಡಿದ್ರು. ತುಂಬಾ ಖುಷಿ ಆಯ್ತು. ತುಂಬಾ ಅಂತಿಮ ಘಟ್ಟದವರು ಒಳ್ಳೆ ಬೌಲಿಂಗ್ ಮಾಡಿದ್ರು ಆರ್ ಸಿ ಬಿ ತಂಡವರು. ಏನೇ ಆಗ್ಲಿ ಈ ಸಲ ಕಪ್ ನಮ್ದೇ. ಥ್ಯಾಂಕ್ ಯು. ಮ್ಯಾಮ್ ಹೇಳಿ ಮ್ಯಾಮ್, ಹೇಗಿತ್ತು ಮ್ಯಾಚ್? ಮ್ಯಾಚ್ ಎಲ್ಲ ಚೆನ್ನಾಗಿತ್ತು, ಬಟ್ KL ರಾಹುಲ್ ಬರ್ತ್ಡೇ ಇರೋದ್ರಿಂದ ವಿರಾಟ್ ಕೊಹ್ಲಿ ಗಿಫ್ಟ್ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನ್ ಬೇಜಾರಿಲ್ಲ ನಮ್ಗೆ. ಅಂದ್ರೆ ಈ ಸಲ ಕಪ್ ನಮ್ದಾಗುತ್ತಾ? 100% ಅಲ್ಲ 200% ಈ ಸಲ ಕಪ್ ನಮ್ದೇ. ಥ್ಯಾಂಕ್ ಯು. ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಸೋತೋದ್ರಲ್ವಾ, ಏನಂತೀರಾ? ಪರವಾಗಿಲ್ಲ. ಮ್ಯಾಮ್ ಹೇಳ್ತೀರಾ? ಮ್ಯಾಚ್ ಹೇಗಿತ್ತು? ಸೂಪರ್. ಮ್ಯಾಮ್ ಆದ್ರೂ ಸೋತೋದ್ರಲ್ಲ ಮ್ಯಾಚು. ಲಾಸ್ಟ್ ಬಾಲ್ ಗಂಟ ಚೆನ್ನಾಗಿತ್ತು ಮ್ಯಾಚ್. ಓಕೆ. ಅಂದ್ರೆ ಶೆಫರ್ಡ್ ಕೊಟ್ಟು ಬೇರೆ ಯಾರು ಕೊಡ್ಬೇಕಾಗಿತ್ತು ಬಾಲ್? ಏಸೆಲ್ಲೂ ಓವರ್ ಇರ್ಬೇಕಾಗಿತ್ತು ಲಾಸ್ಟ್ ಗಂಟ. ಓಕೆ. ಮಾತಾಡಿದ್ರೆ ಮ್ಯಾಮ್ ಹೇಗಿತ್ತು ಮ್ಯಾಚ್? ಮ್ಯಾಚ್ ಚೆನ್ನಾಗಿತ್ತು, ಓಕೆ. ಆದ್ರೆ ಶೆಪರ್ಡ್ ಕೊಡೋ ಬದಲು ಬೇರೆ ಯಾರು ಕೊಟ್ಟಿರ ಗೆಲ್ಬೋದಾಗಿತ್ತು. ಗೆಲ್ಬೋದಾಗಿತ್ತು. ಎಕ್ಸ್ಟ್ರಾ ಹೊಡಿಬೇಕಾಗಿತ್ತು ಫಸ್ಟ್ ಬ್ಯಾಟಿಂಗ್. ಥ್ಯಾಂಕ್ ಯು. ಹೇಳಿ ಬ್ರೋ, ಇವತ್ತಿನ ಮ್ಯಾಚಿನ ಬಗ್ಗೆ ಏನಂತೀರಾ? ಏನಿಲ್ಲ, ಸೋತ್ರು ಆರ್ ಸಿ ಬಿನೇ ಬ್ರೋ, ಅಷ್ಟೇ. ಚೆನ್ನಾಗಿ ಡಿಫೆಂಡ್ ಮಾಡಿದ್ರು. ಲಾಸ್ಟ್ ಓವರ್ ಒಂದ್ ಸ್ವಲ್ಪ ಬೇಜಾರಾಯ್ತು. ಪರವಾಗಿಲ್ಲ, ಆರ್ ಸಿ ಬಿ ಕೊನೆ ತನಕ. ಆರ್ ಸಿ ಬಿ. ಥ್ಯಾಂಕ್ ಯು. ನಾನು ಯಾವಾಗ 4 ಸತಿ ಬಂದಿದ್ದೀನಿ ಮ್ಯಾಚ್ಗೆ, 4 ಸತಿನೂ RCB ಸೋತ್ತೀನಿ. ನಾನು ಯಾವಾಗ ಬರ್ತೀನಿ ಅವಾಗ ಸೋಲ್ತೀನಿ. ಯಾಕೆ ಅಂತ ಆತರ? ಹೇಗಿತ್ತು ಮ್ಯಾಚ್? ಏನ್ ಹೇಳ್ಬೇಕು ಸರ್? ಮ್ಯಾಚ್ ಹೇಗಿತ್ತು ಸರ್? ಮ್ಯಾಚ್ ಹಾ 14,000 ಕೊಟ್ಟು ಹೋಗಿದ್ದೀನಿ. ಹಾ ಇವ್ರಿಗೆ ಒಂದ್ ಸ್ವಲ್ಪ ಮರ್ಯಾದೆ ಇದೆಯಾ? ಹಾ ಆಡ್ತಾರ ಇವರು ಸರ್? 14 ವರ್ಷದಿಂದ ಬರ್ತಾ ಇದ್ದೀನಿ ನಾನು. ಹಾ ನೀವು ಬಂದ ಗೆದ್ದೆ ವಿನ್ ಆಗಿಲ್ವಾ ಅಥವಾ ಹೇಗೆ? ಸರ್ ಲಾಸ್ಟ್ ಇಯರ್ ವಿನ್ ಆದ್ರು. ಹಾ ಇವಾಗ ನಾವೇನ್ ಮಾಡೋಣ? ನಮಗ್ ಒಂದ್ಸರಿ ಗೆದ್ರೆ ಸಾಕು ಸರ್. ಹಾ ನಮ್ಗೆ ಆತರ ದುರಾಸೆ ಏನಿಲ್ಲ. ಆಲ್ರೆಡಿ ಒಂದ್ಸರಿ ಕಪ್ ನಾವು ಅಷ್ಟೇ ಸಾಕು ನಮ್ಗೆ. ನಾವು ಜೈ ಆರ್ ಸಿ ಬಿ ಅಷ್ಟೇ, ನಮ್ಗೆ ಏನೇನ್ ಬೇಡ. ಥ್ಯಾಂಕ್ ಯು. ಅವ್ರು ಒಂದ್ಸಲಿ ಗೆದ್ರೆ ಸಾಕು ಬ್ರದರ್. ಥ್ಯಾಂಕ್ ಯು. ಕರೆಕ್ಟ್. ಹಾಯ್, ಏನ್ ನಿಮ್ಮ ಹೆಸರು? ಪರೀಕ್ಷಿತ್. ಓಕೆ. ಇವತ್ತು ಮ್ಯಾಚ್ ನೋಡಿದ್ರಾ? ನೋಡಿದ್ವಿ, ಹೇಗಿತ್ತು? ಸಾಕಾಗಿತ್ತು. ಓಕೆ. ಸೋತೋದ್ರಲ್ಲ, ಮತ್ತೆ ಏನಂತೀರಾ? ಸ್ವಲ್ಪ ಬೇಜಾರಾಯ್ತು. ಸ್ವಲ್ಪ ಬೇಜಾರಾಯ್ತು. ಸ್ವಲ್ಪ ಬೇಜಾರಾಯ್ತಾ? ಅಂದ್ರೆ ಇವತ್ತು ಗೆಲ್ಬೇಕಾಗಿತ್ತಲ್ವಾ ಆರ್ ಸಿ ಬಿ ಅವರು? ಎಸ್. ಏನಂತೀರಾ ಅದಕ್ಕೆ? ಇರ್ಲಿ, ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ. ನೆಕ್ಸ್ಟ್ ಮ್ಯಾಚ್ ಪಕ್ಕ ಗೆಲ್ತಾರೆ, ಹಾ ಸೋಲಲ್ಲ. ಈ ಸರಿನ ಕಪ್ ನಮ್ದೇನಾ? ಈ ಸಲ ಕಪ್ ನಮ್ದೇ. ಥ್ಯಾಂಕ್ ಯು. Unfortunate. ಮ್ಯಾಚ್. Match was very good, but bad luck for RCB this time. ಓಕೆ. ಹಾಯ್, ಏನ್ ನಿಮ್ಮ ಹೆಸರು? Very good, but we lost Bad it. luck for RCB. ಹೇಗಿತ್ತು ಸರ್ ಮ್ಯಾಚ್ ಇವತ್ತು? ಮ್ಯಾಚು ಸೋತಿರೋ ತುಂಬಾ ಬ್ಯಾಡ್ ಆಗಿತ್ತು. ಅದು Okay. ಬಿಟ್ರೆ ಪರ್ಫಾರ್ಮೆನ್ಸಸ್ ಓಕೆ ಇತ್ತು. ಸೊ ಲಾಸ್ಟ್ 2 ಓವರ್ ಅಲ್ಲಿ ವಿಕೆಟ್ಸ್ ಬಂದಿದ್ರೆ ಗೆಲ್ಲುವ ಚಾನ್ಸ್ ಇತ್ತು. Okay. ಲಾಸ್ಟ್ ಓವರ್ ಇವರು ಯಾರೋ ರೊಮಾರಿಯೋ ಸಪೋರ್ಟ್ ಮಾಡೋ ಬದಲು ಅದಕ್ಕೆ ಮುಂಚೆ ಓವರ್ ಮಾಡಿ ಲಾಸ್ಟ್ ಓವರ್ ಭುವಿ ಗುಡ್ಸ್ಕೊಂಡಿದ್ರೆ ಓಕೆ. ಖಂಡಿತ ಗೆಲ್ಲೋ ಚಾನ್ಸಸ್ ಇತ್ತು. ಥ್ಯಾಂಕ್ ಯು. Yeah. ಥ್ಯಾಂಕ್ ಯು. ಈ ಸಲ ಕಪ್. ಸೋದ್ರು ಯಾವಾಗ್ಲೂ ನಾವು RCBನೇ. ಥ್ಯಾಂಕ್ ಯು. ನಿಮ್ಗೆ ಯಾರು ಇಷ್ಟ? ಯಾರು ಇಷ್ಟ ನಿಮ್ಗೆ? ಅಪ್ಪ ಅಲ್ಲ, ವಿರಾಟ್ ಕೊಹ್ಲಿ ಇಷ್ಟ. ನೋಡಿದ್ರೆ ಇವತ್ತು ವಿರಾಟ್ ಕೊಹ್ಲಿ, ನಾವು ವಿರಾಟ್ ಕೊಹ್ಲಿ ಅವ್ರಿಗೆ ಮಾಡ್ದೆ ಅಲ್ಲಮ್ಮ.
ಸರ್ ಹೇಳಿ ಸರ್, ಇವತ್ತು ಮ್ಯಾಚ್ ಸೋತೋದ್ರು ಏನ್ ಹೇಳ್ತೀರಾ? ಮ್ಯಾಚ್ ಸೋತ್ ಬಂದ್ರೆ ಬೌಲಿಂಗ್ ಕಾರಣ. ಡೆತ್ ಓವರ್ ಇಟ್ಕೊಬೇಕಾಯ್ತು, ಭುವನೇಶ್ವರ್ ಇಟ್ಕೊಬೇಕಾಯ್ತು, ಹೌದು ಅಥವಾ ರುಮಾನೆ ಶಫರ್ಟ್ ಕೊಟ್ಟು ತಪ್ಪು ಮಾಡಿದ್ರು. ಅಜಲುಡ್ ಆದ್ರೂ ಇರ್ಬೇಕಾಯ್ತು. ಹೌದು. ರುಮಾನೆ ಶಫಲ್ ನ ಮಿಡಲ್ ಅಲ್ಲಿ ಎಲ್ಲಾದ್ರೂ ಆಡ್ಸ್ಕೊಂಡು ಅಜಲುಡ್ ಅಥವಾ ಭುವನೇಶ್ವರ್ ಡೆತ್ ಓವರ್ ಮಾಡಿದ್ರೆ ಆರಾಮ 15-16 ರನ್ ಕಂಟ್ರೋಲ್ ಮಾಡ್ಬೋದಾಯ್ತು. ಓಕೆ, ಅಂದ್ರೆ ಮನೆ ಮಗ ಬಂದ್ಬಿಟ್ಟು ಗೆದ್ಕೊಂಡು ಹೋದ್ರ ಅಂತೀರಾ? ಅದು ಖುಷಿ ಇದೆ. ಓಕೆ ಹ್ಯಾಪಿ ಬರ್ಡೇ ಕೆ ಎಲ್ ರಾಹುಲ್. ಓಕೆ ಮ್ಯಾಮ್, ನೀವೇನಂತೀರಾ? Same. ಸೇಮ್. ಈ ಸಲ ಕಪ್ ನಮ್ದೇನಾ? 100% ನಮ್ದು. ಓಕೆ, ಥ್ಯಾಂಕ್ ಯು. ನಮ್ದೇ. ಥ್ಯಾಂಕ್ ಯು. ಇವತ್ತಿನ ಮ್ಯಾಚ್ ಹೇಗಿತ್ತು? ಇವತ್ತಿನ ಮ್ಯಾಚ್ ಚೆನ್ನಾಗಿತ್ತು ಸರ್, ಸೂಪರ್ ಆಗಿ ಆಡಿದ್ರು ಬೆಂಗಳೂರು. ಬಟ್ ಆದ್ರೆ ಫುಲ್ ನೋಡಕ್ ಆಗಿಲ್ಲ, ನಾವು ಅರ್ಧಕ್ಕೆ ಬಂದ್ಬಿಟ್ವಿ. ಬಟ್ ಬೆಂಗಳೂರು ಗೆಲ್ಲಿ ಅಂತ ನಾವ್ ಹಾರೈಸ್ತೀವಿ. ಚೆನ್ನಾಗ್ ಆಡಿದ್ರು, ಸೂಪರ್ ಬ್ಯಾಟಿಂಗ್ ಎಲ್ಲ, ಕೊಹ್ಲಿ ಎಲ್ಲ ಚೆನ್ನಾಗ್ ಬ್ಯಾಟಿಂಗ್ ಎಲ್ಲ ಮಾಡಿದ್ರು. ಚೆನ್ನಾಗ್ ಅನ್ನಿಸ್ತು ಸರ್. ಯಾರು ನಿಮ್ಗೆ ಇಷ್ಟ RCB ಟೀಮ್ ಅಲ್ಲಿ? ನಮಗೆ ಕೊಹ್ಲಿ ಇಷ್ಟ, Why? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಹಾ. ಇವತ್ತು ವಿರಾಟ್ ಕೊಹ್ಲಿನೂ ಕೂಡ ಸ್ವಲ್ಪ ಆಡಿದ್ರು. ಬ್ಯಾಟಿಂಗ್ ಅವರೇ ಸ್ಟಾರ್ಟಿಂಗ್ ಮಾಡಿದ್ದು. ನಾವು ನಮ್ ಫ್ರಂಟ್ ಅಲ್ಲೇ ನಿಂತ್ಕೊಂಡು ನೋಡಿದ್ರೆ ಚೆನ್ನಾಗ್ ಆಡಿದ್ರು, ಇಷ್ಟ ಆಯ್ತು, ತುಂಬಾ ಖುಷಿ ಆಗಿದೆ. ಈ ಸಲ ಕಪ್ ನಮ್ದೇನಾ? ಈ ಸತಿ ಕಪ್ ನಮ್ದೇ, ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಈ ಸಲ ಕಪ್ ನಮ್ದೇನಾ? RCB ಕಪ್ ನಮ್ದೇ. ನಮ್ದೇ. ಬ್ರೋ, ಏನ್ ಗೊತ್ತಾ, ಚೆನ್ನೈ ಅವ್ರಿಗೆ ನೀರ್ ಕುಡಿಸ್ಬಿಟ್ಟು ಕಳ್ಸಿದೀವಿ, ಹೈದರಾಬಾದ್ ಅವ್ರಿಗೆ ಹೈದರಾಬಾದ್ ಬಿರಿಯಾನಿ ತಿನ್ಸ್ಬಿಟ್ಟು ಕಳ್ಸಿದೀವಿ, ಡೆಲ್ಲಿ ಅವ್ರು ಇವತ್ತು ನಮ್ಗೆ ಗಿಲ್ಲಿಯಲ್ಲಿ ಅಟ್ಟಿಸ್ಕೊಂಡು ಹೊಡೆದ್ರ ಅಂತ. ಆಲ್ಮೋಸ್ಟ್ ಡೆಲ್ಲಿ ಅವ್ರಿಗೆ ಇವತ್ತು ಗಿಲ್ಲಿ ತರ ಹೊಡೆದು ಊರಿಂದ ಆಚೆ ಆಗ್ತೀವಿ. ಹಾ. ಆದ್ರೂ ಕೂಡ ಮನೆ ಮಗ ರಾಹುಲ್ ಇದ್ದಾರೆ, ಅವ್ರಿಗೋಸ್ಕರ ಒಂದು ಗೌರವ ಇದೆ. ಇವತ್ತು ಅವ್ರ ಬರ್ತಡೇ ಬೇರೆ, ಹುಟ್ಟುಹಬ್ಬದ ಶುಭಾಶಯಗಳು KL ರಾಹುಲ್. ಅದೇ ರೀತಿ ಹೇಳ್ತಾ ನಮ್ಮ RCB ಜೈ ವಿನ್ ಆಗ್ಲಿ ಅಂತ ಒಂದು ಶುಭಾಶಯವನ್ನ ಕೊಡ್ತಾ ಇದ್ದೇವೆ. ಇವರು ನಮ್ಮ ಸ್ನೇಹಿತ ಜೀವನ. ಹ್ಯಾಪಿ ಬರ್ಡೇ ಒನ್ಸ್ ಮೋರ್ KL ರಾಹುಲ್. ಬ್ರೋ ಹೇಳಿ ಬ್ರೋ, ಇವತ್ತಿನ ಮ್ಯಾಚ್ ಹೇಗಿತ್ತು ಅಂತ? ಮ್ಯಾಚ್ ಸಾಕಾಯ್ತು. ದುಡ್ಡು ವಾಪಸ್ ಕೊಡ್ರಿ, ನೋಡಿ ಆರಾಮ್ಸೆ ಇನ್ನೊಂದ್ ರೌಂಡ್ ಕುಡ್ಕೊಂಡ್ ಪಡ್ಕೊಂಡು ಹೋಯ್ತೀವಿ ಮನೆಗೆ. ಅಲ್ಲಲ್ಲ, ಯಾಕೆ ಅಂತ? ನಿದ್ದೆ ಆ ಕಡೆನಿಲ್ಲ ಈ ಕಡೆನೂ ಮ್ಯಾಚ್ 6 ಇಲ್ಲ 4 ಇಲ್ಲ ಎನರ್ಜಿನೂ ಇಲ್ಲ. ಹಾ. ಮಂಕು ಹೊಡಿತೈತಿ ಮಂಕು. ಓಕೆ, ಅಲ್ಲ ಲಾಸ್ಟ್ ಟೈಮ್ ಬಂದ್ಬಿಟ್ಟು ಒನ್ ಸೈಡ್ ಆಗಿತ್ತು ಮ್ಯಾಚ್. ಇವತ್ತು ಫುಲ್ ಬೋರಿಂಗ್ ಅಂತೀರಾ ಅಥವಾ ಏನಂತೀರಾ? ಎರಡು ಸೈಡ್ ಆಯ್ತು ಈಗ, ಹಂಗೂ ಇಲ್ಲ ಹಿಂಗೂ ಇಲ್ಲ. Okay. ಹಿಂಗ ಒಂದ್ ಮಾಡಂಬಿಡಿ. ಅಂದ್ರೆ ಅಲ್ಲ, ವಾಪಸ್ ದುಡ್ಡು ಕೊಟ್ರೆ ಒಂದ್ 90 ಹಾಕೊಂಡ್ಬಿಟ್ಟು ಮನೆಗೆ ಹೋಗ್ತೀರಂತ. ವಾಪಸ್ ದುಡ್ಡು ಕೊಡ್ರಿ. ಈಗ ಚಿಕನ್ ಒಂದು 6 ಸಾವಿರ ಕೊಟ್ಟಿದೀವಿ. ಒಳ್ಳೆ ಎಂಜೋಡದ್ ಪಬ್ ಐತೆ. ಓಕೆ, ಜಂಕ ಚಕ ಮಾಡ್ಕೊಂಡ್ ಹಂಗೆ ಅಜ್ಜಿ ಹೋಯ್ತಾ ಇರೋದು. ಅಷ್ಟೇ. ಬರೋದಾ? Okay, thank you. ಬ್ರೋ, ಇವತ್ತು ಏನು KL ರಾಹುಲ್ಗೆ ಏನಾದ್ರು ಗಿಫ್ಟ್ ಕೊಟ್ಟಿದೀವಾ ಅಂತ RCB ಕಡೆಯಿಂದ? ಗಿಫ್ಟ್ ಸದ್ಯಕ್ಕೆ ಏನು ಕೊಟ್ಟಿಲ್ಲ, ಸದ್ಯಕ್ಕೆ ಬೇಗ ಹೊರಟೋದ್ರು. ಅದೇ ನಮ್ಗೆ ಅವ್ರು ಕೊಟ್ಟಿರೋ ಗಿಫ್ಟ್ ಆಕ್ಚುಲಿ. ಓಕೆ 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 ಓಕೆ. ಅಂದ್ರೆ ಈಗ ಲಾಸ್ಟ್ ಮ್ಯಾಚ್ ಒನ್ ಸೈಡ್ ಆಗಿತ್ತು, ಇವತ್ತು ಯಾವ ಸೈಡ್ ಆಯ್ತು ಅಂತೀರಾ? 100% ನಮ್ ಸೈಡ್ ಆಗ್ಬೋದು ಅಂತ ನಮ್ಮ ನಂಬಿಕೆ ಇದೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಓಕೆ, 44 ಬೇಕು. ಹಾ. ನೋಡೋಣ ಏನಾಗುತ್ತೆ ಅಂತ ನಾವು ವೇಟ್ ಮಾಡೋಣ. ಅಂದ್ರೆ ಬೈಕ್ ಬರ್ಸ್ತಾರ ಅಂತೀರಾ RCB ಅವರು? 100%. ಅದು ನಮ್ದು ಜಾಯ್ಮಾನ್ ಇಂದ ಬಂದಿದೆಯಲ್ಲ, ಅದು ಓಕೆ ಬಾಯ್ ಬರುಸ್ತಾರೆ ಅನ್ಸುತ್ತೆ. ನೋಡೋಣ. ಅಜಲ್ ಉಟ್ ಮೇಲೆ ಭುವನೇಶ್ವರ್ ಕುಮಾರ್ ನಂಬಿಕೆ ಇದೆ. ಓಕೆ ಸಿ ಏನಾಗುತ್ತೆ ಅಂತ. ಓಕೆ. ಇನ್ನೊಂದೇನಪ್ಪಾ ಅಂತಂದ್ರೆ ಸತತವಾಗಿ ಗೆಲ್ಕೊಂಡ್ ಬಂದಿದ್ದೀವಿ. ಇದೊಂದ್ ಗೆದ್ದಿದ್ರೆ ನಮ್ಮ ಚಿನ್ನಸ್ವಾಮಿಯಲ್ಲಿ ಚೆನ್ನಾಗಿರುತ್ತೆ ಅಂತೀರಾ ಅಥವಾ ಏನಂತೀರಾ? ಅದು ಖಂಡಿತ ಚೆನ್ನಾಗಿರೋದು. ಆಕ್ಚುಲಿ ಇನ್ನೊಂದು 10 ರನ್ಸ್ ಹೊಡಿದ್ರೆ ಆಕ್ಚುಲಿ ಕೊಹ್ಲಿಗೆ RHK ಬರ್ತಾ ಇತ್ತು. ಅದೊಂದು ಮಿಸ್ ಆಯ್ತು. ಅದೊಂದು ನಮ್ಗೆ ಆಕ್ಚುಲಿ ಬೇಜಾರಾಯ್ತು. ಅಂಡ್ ಇನ್ನೊಂದು ಅದೇ ರಜತ್ ಪಟ್ಟಿದಾರ್ ಕೂಡ ಒಂದು 50 ರನ್ಸ್ ಹೊಡಿಬೇಕಿತ್ತು, ಒಂದು 30 ರನ್ಸ್ ಹೊಡಿಬೇಕಿತ್ತು. ಅದೇ ಇವತ್ತು ಬ್ಯಾಟಿಂಗ್ ಅಲ್ಲಿ ಕೈ ಕೊಟ್ರ ಅಂತ ಜಿತೇಶ್ ಶರ್ಮಾ ಕೂಡ ಜಿತೇಶ್ ಶರ್ಮಾ ಕೂಡ ತುಂಬಾ ನಂಗೆ ಬೇಜಾರಾಯ್ತು. ಆಕ್ಚುಲಿ ನೋಡ್ತಾ ಇದೀವಿ ಎಷ್ಟು 20 ರನ್ಸ್ ಗೆ 12 ರನ್ಸ್ ಹೊಡೆದ್ರು. ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಲಿಲ್ಲ. ಅವ್ರ ಎಕ್ಸ್ಪೆಕ್ಟಿಂಗ್ ಫೇಲ್ಯೂರ್ ಆಯ್ತು ಇವತ್ತು. ಅಂದ್ರೆ ಈಗ ನೆಕ್ಸ್ಟ್ ಬೌಲಿಂಗ್ ಅಲ್ಲಿ ಏನಾದ್ರು ಕೊಳ್ಳೇಗಾಲಿಂದ ಏನಾದ್ರು ಬಂದ್ ಮಾಡ್ಬೇಕಂತೀರಾ? ಕೊಳ್ಳೇಗಾಲಿಂದ ನಮ್ಮ ಫ್ರೆಂಡ್ ಒಬ್ರು ಹೋಗಿದ್ದಾರೆ ಒಳಗಡೆ. ಓಕೆ ಅವ್ರ ಒಳಗಡೆ ಕೂತಿದ್ದಾರೆ. ಓಕೆ, ಅವ್ರ ಏನಾದ್ರು ಮಾಡ್ಬೇಕು, ಒಳಗಡೆ ಮಾಡ್ಸಿದ್ರೆ ಅಂತ ಕೇಳ್ತೀವಿ ಅವ್ರನ್ನ. ಓಕೆ, ಏನೋ ಮ್ಯಾಜಿಕ್ ಮಾಡ್ಬೇಕಂತೀರಾ? ಮ್ಯಾಜಿಕ್ ನಡೆಯುತ್ತೆ ಹೇಗಿತ್ತು ಇವತ್ತಿನ ಮ್ಯಾಚ್? ಇವತ್ ಮ್ಯಾಚ್ ಸೂಪರ್ ಆಗಿತ್ತು. ಹಾ. ಸೊ